ಇವತ್ತು ವಾರಾಹಿ ನವರಾತ್ರಿಯ ಮೊದಲನೇ ದಿನ. ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡಬೇಕಾದ್ರೆ ನಂಗೆ ಒಂದು ಅನಿಸಿದ್ದು ಏನಂತಂದರೆ, ಎಷ್ಟೋ ಜನಕ್ಕೆ ಈ ನವರಾತ್ರಿ ಅಂದ್ರೇನು, ವಾರಾಹಿ ದೇವರು ಯಾರು, ನವರಾತ್ರಿ ಪೂಜೆ ಹೇಗೆ ಮಾಡೋದು ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ಇದನ್ನು ನನ್ನ ಕಡೆಯಿಂದ ನಿಮ್ಗೆ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೇನೋ ಅಂತ ಅನಿಸ್ತು. ಈ ಪೂಜೆ ಏನು ಬಹಳ ದೊಡ್ಡದಾಗಿ ಮಾಡಬೇಕು ಅಂತೇನಿಲ್ಲ. ನನ್ನ ಅನುಭವದ ಪ್ರಕಾರ ಈ ಪೂಜೆನ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಈ ಪೂಜೆಯಲ್ಲಿ 9 ದಿವಸ ಮಾಂಸಾಹಾರ ತಿನ್ನಬಾರ್ದು, ಮತ್ತು ಬ್ರಹ್ಮಚಾರ್ಯ ಪಾಲಿಸ್ಬೇಕು, ಮನೆಯಲ್ಲಿ ಜಗಳ ಮಾಡುವಂತಿಲ್ಲ. ಈ ಅಮ್ಮನಿಗೆ ಬೆಲ್ಲದ ಪಾನಕ ಅಂದರೆ ತುಂಬ ಇಷ್ಟ. ಆ್ಯಂಡ್ ಕಂದಗಡ್ಡ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಭೂಮಿಲಿ ಬೆಳೆಯೋ ಪದಾರ್ಥಗಳು ಅಂದರೆ ತುಂಬ ಇಷ್ಟ. ಲೈಕ್ ಗೆಣಸು, ಬೀಟ್ರೂಟು, ಕ್ಯಾರೆಟು, ಆ ಥರದ್ದೆಲ್ಲ ನೈವೇದ್ಯಕ್ಕೆ ಸಮರ್ಪಿಸಿದ್ರೆ ತುಂಬ ಇಷ್ಟಪಟ್ಟು ನಿಮ್ಮ ಆಸೆಗಳನ್ನೆಲ್ಲ ತುಂಬ ಬೇಗ ನೆರವೇರಿಸ್ತಾರೆ. ನಿಮ್ಮ ಜೀವನದಲ್ಲಿ ಎಂಥ ಕಷ್ಟ ಇದ್ರೂ ನೀವು ನವರಾತ್ರಿ ಪೂಜೆ ಮಾಡಿದರೆ 9 ದಿವಸದೊಳಗಲ್ಲೇ ನೀವು ಫಲಿತಾಂಶ ಖಂಡಿತವಾಗೂ ಕಾಣ್ತೀರ. ಅದು ನನ್ನ ಅನುಭವದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ವಾರಾಹಿ ಅಮ್ಮನ್ನ ನಂಬಿದ್ರೆ ಯಾವತ್ತೇ ಕಾರಣಕ್ಕೂ ಕೈ ಬಿಡಲ್ಲ. ಈ ಪೂಜೆ ಮಾಡಬೇಕಾದ್ರೆ ನಿಮಗೆ ಆ ತಾಯಿ ಮೇಲೆ ನಂಬಿಕೆ ಮತ್ತು ಶ್ರದ್ಧೆ ಇದ್ದರೆ ಸಾಕು. ಇದೇನು ದೊಡ್ಡದಾಗಿ ಆಡಂಬರವಾಗಿ ಮಾಡಬೇಕು ಅಂತೇನಿಲ್ಲ. ಇದನ್ನು ನಾವು ಗುಪ್ತ ನವರಾತ್ರಿ ಅಂತ ಕರಿತೀರಿ. ನನ್ನ ಅನುಭವ ಹೇಳಬೇಕಾದ್ರೆ, ನಾನು ಭಕ್ತಿಯಿಂದ ನಿಸ್ವಾರ್ಥವಾಗಿ ಪೂಜೆ ಮಾಡಿದಾಗ ಜೀವನದಲ್ಲಿ ಒಂದು 9 ದಿವಸದಲ್ಲೇ ನಾನು ಏನು ಅಂದ್ಕೊಂಡಿನೋ ಅದಾದಾಗ ನನಗೆ ಮೈ ರೋಮಾಂಚಕ ಆಗಿದ್ದಂತೂ ಸತ್ಯ. ಈ 9 ದಿವಸ ಮನಸ್ಸು, ಮನೆ ಮತ್ತು ಜೀವನ ಶುದ್ಧವಾಗಿಡಿ. 9 ದಿವಸದೊಳಗಡೆ ಅವಳ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ. ಇದು ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳ್ತೀನಿ. ಶುಭವಾಗಲಿ ನಿಮಗೆಲ್ಲರಿಗೂ. ನೀವು ಇದನ್ನು ಮುಂದುವರಿಸಿ, ಅನುಭವಿಸಿ ಮತ್ತು ಹಂಚಿಕೊಳ್ಳಿ.